ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಿದ್ದೇನೆ ಫ್ರೆಂಡ್ಸ್ ಯೂಟ್ಯೂಬ್ನಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಏನೊಂದು ಹೊಸ ಅಪ್ಡೇಟ್ ಅಂದರೆ ಫ್ರೆಂಡ್ಸ್, ಯೂಟ್ಯೂಬಿಂದ ಟಾಪ್ ಕಮ್ಯುನಿಟಿ ಕ್ಲಿಪ್ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಅದರಿಂದ ಏನು ಯೂಸು, ಅದು ಯಾವ ರೀತಿ ಎನೇಬಲ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವು ಏನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್ ಟಾಪ್ ಕಮ್ಯುನಿಟಿ ಕ್ಲಿಪ್ ಅದು ಯಾವ ರೀತಿಯಾಗಿ ಅದು ಫ್ಯೂಚರ್ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನೀವು ನಿಮ್ಮ ಫೋನಿನಲ್ಲಿ ಯಾವುದೇ ವೈರಲ್ ವಿಡಿಯೋ ಮತ್ತು ಯಾವ ರೀತಿ ಟ್ರೆಂಡಿಂಗ್ ವಿಡಿಯೋ, ಯಾವುದೇ ವೈರಲ್ ಆಗ್ತಿರೋ ವಿಡಿಯೋ ಕ್ಲಿಪ್ಪು ಅದು ಯಾವ ರೀತಿ ನೀವು ಒಂದು 10 ನಿಮಿಷ ವಿಡಿಯೋನ ನೀವು ಮಾಡಿದ್ರೆ ಅಂದರೆ ಅದರಲ್ಲಿ 3 ಸೆಕೆಂಡು 10 ಸೆಕೆಂಡ್ ವಿಡಿಯೋನ ಜನ ರಿಟರ್ನ್ ವಿಡಿಯೋನ ನಿಲ್ಲಿಸಿ ರಿಟರ್ನ್ ಹಿಂದಕ್ಕೆ ತೆಗೆದುಕೊಂಡು ನೋಡ್ತಾರೆ. ಅದು ಎಲ್ ಮಾಡಿದರೆ ಆ ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತಿರ್ತೀವಿ ನಿಮ್ಮ ಕಮ್ಯುನಿಟಿ ಟ್ಯಾಬ್ನಲ್ಲಿ ಫ್ರೆಂಡ್ಸ್. ಅದು ಯಾವ ರೀತಿ ಎನೇಬಲ್ ಮಾಡೋದು ಅಂತ ನಾನು ನನ್ನ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಒಂದು ಧಮಕದೊಂದಿಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನನ್ನ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ ಯಾವುದೋ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನನ್ನ ಫೋನಿನಲ್ಲಿರುವ ಬ್ರೌಸರನ್ನು ನಾವು ಓಪನ್ ಮಾಡ್ಕೊಳ್ತಿದ್ದೀನಿ. ಬ್ರೌಸರನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ youtube.com ಅಂತ ಸರ್ಚ್ ಮಾಡಿಕೊಂಡು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. youtube.com ಯೂಟ್ಯೂಬ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ. ನೀವು ನಿಮ್ಮ ಫೋನಲ್ಲಿ youtube.com ಅಂತ ಸರ್ಚ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ ನಂತರ ನೀವು ಏನು ಮಾಡ್ಕೊಂಡು ನಿಮ್ಮ ಮೂಲೆಯಲ್ಲಿ ರೈಟ್ ಸೈಡ್ ಮೂಲೆಯಲ್ಲಿ ಕಾಣುತ್ತೀರಿ ಡಾಟ್ ಕೆಳಗಡೆ ನಿಮ್ಮ ಚಾನಲ್ ಲೋಗೋ ಕಾಣ್ತಿರುತ್ತಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಜೂಮ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ. ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ. ಜೂಮ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಅದು ನಿಮ್ಮ ಫೋನ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗ್ತದೆ. ನೀವು ಲೋಗೋ ಮೇಲೆ ಕ್ಲಿಕ್ ಮಾಡ್ತಿದ್ದೆ. ನಾನು ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಲೋಡ್ ಆಗುತ್ತೆ ಫ್ರೆಂಡ್ಸ್. ಗೂಗಲ್ ಅಕೌಂಟು, ಸ್ವಿಚ್ ಅಕೌಂಟು, ಸೈನಪ್ಪು, 4ನೇ ಅಕೌಂಟ್ ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಂತ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಂತ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ಗೆ ಯೂಟ್ಯೂಬ್ ಸ್ಟುಡಿಯೋ ವೆಬ್ಸೈಟ್ಗೆ ನೀವು ಬಂದರೆ ಫ್ರೆಂಡ್ಸ್, ಅದರಲ್ಲಿ ಯಾವ ರೀತಿಯಾಗಿ ನಾವು ಸೆಟ್ಟಿಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಓಪನ್ ಆದ ನಂತರ ಇಲ್ಲಿ ಲೆಫ್ಟ್ ಸೈಡು ನಿಮ್ಮ ಲೋಗೋ ಇರುತ್ತೆ, ನಿಮ್ಮ ಚಾನಲ್ ಲೋಗೋ ಇರುತ್ತೆ. ಆ ಲೋಗೋ ಮೇಲೆ 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ನೀವೇನು ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಈ ರೀತಿಯ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ 8ನೇ ಆಪ್ಷನ್ ಅರ್ನಿಂಗ್ ಕೆಳಗಡೆ, 8ನೇ ಆಪ್ಷನು ಆಡಿಯೋ ಲೇಬರ್ ಕೆಳಗಡೆ ಮೇಲಿರುವ ಕಸ್ಟಮೈಸ್ ಆಪ್ಷನ್ ಏನಿದೆ ಅಲ್ವಾ, 8ನೇ ಆಪ್ಷನ್ದ ಕಸ್ಟಮೈಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕ್ಲಿಕ್ ಮಾಡಿಕೊಂಡಿದ್ದೀನಿ. ಕಸ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಚಾನಲ್ ಕಸ್ಟಮೈಸೇಷನ್ ಓಪನ್ ಆಗುತ್ತೆ. ಈ ರೀತಿಯ ನಿಮ್ಮ ಚಾನಲ್ ಕಸ್ಟಮೈಸೇಷನ್ ಓಪನ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು ಲೇಔಟು, ಬ್ರ್ಯಾಂಡಿಂಗು, ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಈ ರೀತಿ ಬಂದಿರುತ್ತೆ. ಲೇಔಟ್ ಮೇಲೆ ಬಂದಿರುತ್ತೆ. ಇದೇ ಲೇಔಟ್ ಮೇಲೆ ಇಟ್ಕೊಳ್ಳಿ. ಲೇಔಟ್ ಮೇಲೆ ಇಟ್ಕೊಂಡ ನಂತರ ಕೆಳಗಡೆ ಬರಬೇಕು. ಕೆಳಗಡೆ ಕೆಳಗಡೆ ಫ್ಯೂಚರ್ ಸೆಕ್ಷನ್ ಇರುತ್ತೆ. ಫೀಚರ್ ಸೆಕ್ಷನ್ ಅಂತ ಇರುತ್ತೋ ಅದ್ರ ಕೆಳಗಡೆ ಆ್ಯಡ್ ಸೆಕ್ಷನ್ ಅಂತ ಒಂದು ಪ್ಲಸ್ ಆಪ್ಷನ್ ಮಗ್ಲೇ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಪೂರ ಲಾಸ್ಟಲ್ಲಿ ಬರಬೇಕೈತೆ. ಕ್ಲಿಪ್ ಕೆಳಗಡೆ ಇರುವ ಇನ್ನೊಂದು ಆಪ್ಷನ್, ಒಂದು ಹೊಸ ಆಪ್ಷನ್ ಸೇರಿಸಿದರೆ ಟಾಪ್ ಕಮ್ಯುನಿಟಿ ಕ್ಲಿಪ್ ಅಂತ ಇರುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಟಾಪ್ ಕಮ್ಯುನಿಟಿ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಲಾಸ್ಟಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡಿದ ನಂತರ ಇಲ್ಲಿ ಮೇಲೆ ನೋಡೋದು ವ್ಯೂ ಚಾನಲ್ ಕ್ಯಾನ್ಸಲ್ ಪಬ್ಲಿಷ್ ಅಂತ ಬರ್ತಿದೆ. ಇದ್ರ ಮೇಲೆ ಪಬ್ಲಿಷ್ ಅಂತ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಪಬ್ಲಿಷ್ ಅಂತ ಕೊಟ್ಟ ನಂತರ ಅದು ಕಂಪ್ಲೀಟಾಗಿ ನಿಮ್ಮ ಚಾನಲಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಆ ಫ್ಯೂಚರು ನೀವು ನೋಡ್ಬೋದು. ಚಾನಲ್ ಮೇಲೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ನಿಮ್ಮ ಫೋನಿನಲ್ಲಿ ಟಾಪ್ ಕಮ್ಯುನಿಟಿ ಕ್ಲಿಪ್ಪನ್ನು ಎನೇಬಲ್ ಮಾಡೋದು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂವರೆಗೆ ಇದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಟು ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋಕ್ಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಹೋಗಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು. ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲು, ನಾನು ಇನ್ಸ್ಟಾಗ್ರಾಮ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ವಿಷಯಲ್ಲಿ DM ಮಾಡಿ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.